ಒಂದು ವಿಷಯ ಹೇಳಬೇಕು ಅಂತಿದ್ದೆ. ಏನಪ್ಪ ಅಂತಂದರೆ, ಈ ನಮ್ಮ ಈ ಸಂದರ್ಭ ಹೇಳಬೇಕಂತ ಗೊತ್ತಾಗ್ತದೆ ನನಗೆ. ನಮ್ಮ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಡಿ ಇಲ್ಲ ಇವತ್ತು. ಅವನಿಗೇನಪ್ಪ ಅಂತಂದರೆ, ನಮ್ಮ ಪುನೀತ್ ರಾಜ್ಕುಮಾರ್ಗೆ ಈತ ಹೊಸದಾಗಿ ಬರ್ತಕ್ಕಂಥ ಮಕ್ಕಳು ಕಂಡ್ರೆ ಭಾಳ ಇಷ್ಟ ಇತ್ತು ಅವನಿಗೆ. ತುಂಬ ಖುಷಿ ಪಡ್ತಿದ್ದ ಅವನು ಹೇಳ್ತಾ ಇದ್ದ, ನೀನು ಸುಮ್ಮನೆ ಇರಮ್ಮ, ನೋಡ್ತಾ ಇರಮ್ಮ ನೀನು ಅಂತ, ನೀನು ನೋಡ್ತಾ ಇರು ಏನಾಗುತ್ತೆ ಅಂತ. ಹಾಗೆ ನಾನು ನೋಡ್ತಾನೇ ಇದ್ದೀನಿ. ಕಾಣದಂತೆ ಮಾಯವಾದನು. ಯಾಕಾಗಿ ಮಾತಾಡ್ತೀನಿ ಅಂದರೆ, ಆ ಪುನೀತ್ ರಾಜ್ಕುಮಾರ್ ಏನಪ್ಪ ಒಂದು ಆಸೆ ಅಂದರೆ, ಹೊಸಬ್ರನ್ನ ಕಂಡ್ರೆ ತುಂಬ ಇಷ್ಟ. ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಅವ್ನು ಎಷ್ಟು ಓನ್ ಪ್ರೊಡಕ್ಷನ್ ಮಾಡಿಕೊಂಡು ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದ ಕಲಾವಿದರನ್ನ. ಅದು ಅವನ ನಾವಲ್ಲ, ನಮ್ಮದಲ್ಲಮ್ಮ, ನಾವು ಇನ್ನೊಬ್ಬರು ಬೆಳೆಸ್ಬೇಕು ಅಂತ ಹೇಳೋನು. ಅದು ಒಂದು ದೊಡ್ಡ ಗುಣ. ಆ ದೊಡ್ಡ ಗುಣದ ಬುದ್ಧಿ ಅವನಿಗಿತ್ತು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿಕೆ ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.